ಹಾಯ್. ನಾನು ಒಂದ್ ತಿಂಗಳು ಹಿಂದೆ ಕಿಚನ್ ವೇಸ್ಟ್ ಮತ್ತೆ ಸ್ವಲ್ಪ ಮಣ್ಣು, ಸ್ವಲ್ಪ ಒಣಗಿದ ಎಲೆ ಎಲ್ಲ ಸೇರಿಸ್ಬಿಟ್ಟು ಪಾಟ್ ಮಿಕ್ಸಿಂಗ್ ಮಾಡಿ ಅದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪಿನ ಬೀಜಗಳನ್ನ ಹಾಗೆ ಹರಿವಿಟ್ಟಿದ್ದೆ. ಅದ್ ಹೇಗ್ ಬಂದಿದೆ ಅಂತ ಇಲ್ಲಿದೆ ನೋಡಿ, ತೋರಿಸ್ತೀನಿ. ಬನ್ನಿ ಕಟ್ ಮಾಡೋಣ. ಹಾಗೆ ಒಂದ್ ಒಳ್ಳೆ ಸೂಪ್ ಮಾಡ್ಕೊಂಡು ಕುಡಿಯೋಣ. ನೋಡಿ ಇದೆಲ್ಲ ಎಷ್ಟು ದೊಡ್ಡ ದೊಡ್ಡ ಆಗಿದೆ ಇವಾಗ ಸಸಿಗಳು. ಇದು ಆಲ್ಮೋಸ್ಟ್ 1 ಮಂತಿಂದು. ಕೆಲವೇ ಮೂರು ಪಾಟ್ ಮಾತ್ರ ನಾನು ಪಾಟ್ ಮಿಕ್ಸ್ ಮಾಡ್ಕೊಂಡಿದ್ದು. ಹೇಳಿದ್ನಲ್ಲ ಆವಾಗಲೇ, ಒಣಗಿದ ಎಲೆ ಮತ್ತು ಸ್ವಲ್ಪನೇ ಮಣ್ಣು, ಜೊತೆಗೆ ಕಿಚನ್ ವೇಸ್ಟ್ ಏನು ವೆಜಿಟೇಬಲ್ ಪೀಲ್ಸ್ ಇರುತ್ತಲ್ಲ ಅದು. ಇನ್ನು ಉಳಿದಿದ್ದ ಸಸಿಗಳನ್ನ ನಾನು ಬೇರೆ ಬೇರೆ ಗಿಡದ ಮಧ್ಯೆನೇ ಹಾಕ್ಕೊಂಡಿದ್ದೀನಿ. ಇದು ಕರಿಬೇವಿನ ಗಿಡ, ಇದರಲ್ಲಿ ಹಾಕಿದ್ದೆ. ಕೆಲವೊಂದು ಬೇರೆ ಬೇರೆ ಪಾಟಲ್ಲಿ ಹಾಕಿದ್ದೆ. ಗೊಬ್ಬರ ಇರೋದ್ರಿಂದ ಬೇರೆ ಗಿಡಗಳ ಮಧ್ಯೆ ಬಂದಿದೆ. ಇದು ಅಷ್ಟೇ ನೋಡಿ, ಬೇರೆ ಪಾಟಲ್ಲಿ ಹಾಕಿದ್ದೀನಿ. ಇಷ್ಟು ದೊಡ್ಡದಾಗಿದೆ, ಒಂದು ತಿಂಗಳಲ್ಲೇ ಅಷ್ಟು ದೊಡ್ಡ ದೊಡ್ಡ ಆಗಿದೆ ಪಾಲಕ್ಕು. ನನಗೆ ಅದು ಸೀಡ್ಸ್ ಮೇಲೆ ಡೌಟ್ ಇತ್ತು ಸ್ವಲ್ಪ, ಅದು ಬರುತ್ತೋ ಇಲ್ವೋ ಅಂತ. ಆದರೂ ಬಂದಿದೆ. ಐ ಗಾಟ್ ಅ ವೆರಿ ಕ್ವಾಲಿಟಿ ಸೀಡ್ಸ್ ಅಂತ ಅನಿಸುತ್ತೆ. ಸೊ ಎನಿವೇಸ್, ಲೆಟ್ಸ್ ಮೇಕ್ ಸಮ್ ಸೂಪ್ ಔಟ್ ಆಫ್ ಇಟ್. ಬನ್ನಿ ನೋಡೋಣ. ಒಂದು ಒಳ್ಳೆ ಸೂಪ್ ಮಾಡ್ತೀನಿ. ಅತ್ತೆ ಇದ್ದಿದ್ರೆ ಒಂದು ಒಳ್ಳೆ ಪಲ್ಯ ಮಾಡಿಸ್ಕೊಳ್ತಿದ್ದೆ. ಸೊ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಪಾಲಕ್ ಪಲ್ಯ. ನಾನು ಸೂಪ್ ಚೆನ್ನಾಗಿ ಮಾಡ್ತೀನಿ, ಹಾಗಾಗಿ ಸೂಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಸೂಪ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಫ್ರೆಶ್ ಆಗಿ ಒಂದು ಕೋಕೋನಟ್ ತೊಗೊಂಡಿದ್ದೀನಿ, ತೆಂಗಿನಕಾಯಿ. ಇದರಿಂದ ತೆಂಗಿನ ಹಾಲು ಮಾಡ್ಕೊಳ್ಳೋಣ ತುರಿದು. ಹಾಗೆ 1 ಇಂಚು ಶುಂಠಿ ಮತ್ತು 1 ಹಸಿಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಖಾರ ಎಷ್ಟು ಬೇಕು ನಿಮಗೆ ಅಷ್ಟು ಹಾಕ್ಕೊಳ್ಳಿ. ಆ್ಯಂಡ್ ಹಾಲನ್ನು ಸೋಸ್ಕೊಳ್ತಾ ಇದ್ದೀನಿ ಬಟ್ಟೆನಲ್ಲಿ, ತೆಂಗಿನ ಹಾಲನ್ನು. ಮೀನ್ ವೈಲ್ ಏನು ಮಾಡಬೇಕು ಅಂತಂದರೆ, ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ. ಯಾಕಂದರೆ ಕನ್ಸಿಸ್ಟೆನ್ಸಿ ತುಂಬ ನೀರಾದರೆ ಚೆನ್ನಾಗಿರೋದಿಲ್ಲ. ಪಾಲಕ್ ಸೊಪ್ಪು ಕೂಡ ತುಂಬ ನೀರೇ ಆಗೋದ್ರಿಂದ ಇದಕ್ಕೂ ನೀರು ಹೆಚ್ಚಾಗಿ ಹಾಕ್ಕೋಬಾರ್ದು. ಪ್ಯಾರ್ಲಲ್ಲಿ ನಾನು ಪಾಲಕ್ ಸೊಪ್ಪನ್ನು ಸ್ಟೀಮ್ ಮಾಡಿಕೊಂಡೆ ಸ್ವಲ್ಪ ಹೊತ್ತು. ಹೀಗೆ ಸ್ಟೀಮ್ ಮಾಡ್ಕೊಳ್ಳೋದ್ರಿಂದ ಫ್ರೆಶ್ ಫ್ಲೇವರ್ಡ್ ಇರುತ್ತೆ ಸೂಪು. ಹಾಗಾಗಿ ಕುಕ್ಕರಲ್ಲಿ ಹಾಕಲಿಲ್ಲ. ಬೆಂದಾದಮೇಲೆ, ತಣ್ಣಗಾದಮೇಲೆ ಅದನ್ನು ಗ್ರೈಂಡ್ ಮಾಡಿಕೊಂಡೆ. ಅದನ್ನು ತೆಂಗಿನ ಹಾಲು ಜೊತೆಗೆ ಸೇರಿಸ್ಕೊಳ್ಳೋದು. ನನಗೆ ತುಂಬ ಕಾಂಪ್ಲಿಕೇಟೆಡ್ ಕುಕ್ಕಿಂಗ್ ಇಷ್ಟ ಆಗೋಲ್ಲ. ಬಿಕಾಸ್ ವೆರಿ ಲೆಸ್ ಇಂಗ್ರೀಡಿಯೆಂಟ್ಸ್ ಯಾವಾಗಲೂ ನಾನು ಕುಕ್ಕಿಂಗಿಗೆ ಬಳಸೋದು. ಬಿಕಾಸ್ ಐ ಈವನ್ ಡೋಂಟ್ ಲೈಕ್ ಕುಕ್ಕಿಂಗ್. ನನಗೆ ಕುಕ್ಕಿಂಗ್ ಅಷ್ಟು ಇಷ್ಟ ಆಗೋಲ್ಲ. ಸ್ಟಿಲ್ ಐ ಕುಕ್. ಎನಿವೇಸ್, ಹಾಲಿಗೆ ನಾನು ಸ್ವಲ್ಪ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡೆ. ಕನ್ಸಿಸ್ಟೆನ್ಸಿ ನೋಡಿ, ಇಷ್ಟೇ ಸಾಕು. ಕನ್ಸಿಸ್ಟೆನ್ಸಿ ಚೆನ್ನಾಗಿ ಆಗುತ್ತೆ. ಯಾವುದೇ ಕಾರ್ನ್ಫ್ಲೋರ್ ಬೇಕಾಗೋದಿಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಮತ್ತು ಇದನ್ನು ಹೆಚ್ಚಾಗಿ ಕುದಿಸ್ಬಾರ್ದು. ಬರೀ ಒಂದೇ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡು ನಂತರ ಅದಕ್ಕೆ ಬೆಣ್ಣೆ ಹಾಕ್ಕೊಳ್ಬೋದು. ಸೊ ನಾವೇ ಬೆಳೆದು ನಾವೇ ಅಡುಗೆ ಮಾಡ್ಕೊಂಡು ತಿಂದರೆ ಅದರಲ್ಲೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ. ಸೊ ಲೆಟ್ಸ್ ಗ್ರೋ ಅವರ್ ವೆಜಿಟೇಬಲ್ಸ್ ಆರ್ಗ್ಯಾನಿಕಲಿ ಆ್ಯಂಡ್ ಹೆಲ್ದಿ. Stay healthy, stay happy. Have a delicious soup.